ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಒಂದು ಒಳ್ಳೆಯ ಸುದ್ದಿ, SIT ತನ್ನ ರಿಪೋರ್ಟನ್ನು ಧರ್ಮಸ್ಥಳದ ಬೆಳ್ತಂಗಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದೆ. ಪ್ರಥಮ ವರದಿ ಭಾಳ ಸಂತೋಷ ಸುದ್ದಿ. ಏನದು ನಮ್ಗೆ ಗೊತ್ತಾಗಲಿ ಅಂತ ಏನಾರ ಮಾಡಿದಾರ, ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದಂಗೆ ಸುಳ್ಳು ಕರೆ ಅವೆಲ್ಲ ಮಾಡಿದಾರ ಅಥವಾ ಇದ್ರ ಹಿಂದಿದ್ದಂಥದ್ದು ಯಾವುದು ಅದು ಗೊತ್ತಾಗದೆ ಮಾತಾಡಲಿಕ್ಕೆ. ಪಾಪ ಅವ್ರು ಒಳ್ಳೆ ಪ್ರಾಮಾಣಿಕವಾಗಿ ಮಾಡಿರ್ಬೋದು. ಆ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಇವತ್ತಿನ ಆರೋಪ ಮಾಡಿದ್ದಾರೆ ಅನೇಕ ರೀತಿಯಾಗಿ. ನಾವು ಮಾಡಿದ್ವಿ ಆರೋಪಗಳನ್ನ ಎದ್ದ ತಕ್ಷಣ. ಅದರಲ್ಲೂ ಗೋಧಿ ಮೀಡಿಯಾ ವಿರೋಧಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಹೋರಾಟಗಾರ ಟೀಕೆ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಮತ್ತೊಬ್ಬರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ ಟೀಕೆಗಳನ್ನು. ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್ ಅಂತೂ ಟಾರ್ಗೆಟ್ ಮಾಡಿದಂಗೆ ಮಾಡಿದ್ದಾರೆ. ಅವ್ರು ತಪ್ಪಂತೂ ಅಲ್ಲ, ಪಾಪ ಅವ್ರಿಗೆ ಗೊತ್ತಿದೆ ಅಂತ ಮಾತಾಡಿದ್ದಾರೆ. ನಾ ಈ ಉದ್ದೇಶ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಮೊದಲು ವರದಿಯರು ಏನು ಗೊತ್ತಾಗಿಲ್ಲ ನಮಗೆ. ಒಂದು ಖುಷಿ ವಿಷಯ, ಎಂದ್ರೆ ಬರಲಿ, ಯಾರ ಪರ ಬರಲಿ, ಹೆಗಡೆಯವ್ರು ಏನಕ್ಕೆ ಮಾಡ್ಯೋದು ಬಿಟ್ಟೋದು ಬಿಡ್ರಿ. ಈ ದೂರದಾರ ಹೆಂಗೆ ಇವ್ರು ಅಪರಾಧಿಗಳನ್ನು ಪ್ರೂವ್ ಮಾಡಲಿ ಅಥವಾ ನಡೆದಿಲ್ಲ ಅನ್ನೋದ್ರ ಪ್ರೂವ್ ಮಾಡಲಿ, ಏನೇನು ನೋಡೋಣ ಅದನ್ನು. ಅದು ವರದಿ ಹೊರಗೆ ಬಂದಾಗ ಗೊತ್ತಾಗುವಂಥ ವಿಷಯ. ಅದು ಡಿಸ್ಕ್ಲೋಸ್ ಆಗಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಡಿಸ್ಕ್ಲೋಸ್ ಆಗಬೇಕದು, ಮುಚ್ಚಿದ ಲಕೋಟೆಯಲ್ಲಿ ಅಂತಲ್ಲ. ಯಾಕಂದರೆ ಅನೇಕ ಜನ ಸಾವಾಗಿದ್ರಿ ಅಲ್ಲೇ. 1 2 3 4 5 6 7 8 ಕೌಂಟ್ಲೆಸ್ ಹುಗಿದಿದ್ದಾರೆ, ಹೆಣಗಳನ್ನು ಕೊಲೆ ಮಾಡಿ ಎಸೆದಿದ್ದಾರೆ, ಅತ್ಯಾಚಾರ ಮಾಡಿ ಎಸೆದಿದ್ದಾರೆ.